ಮೈಸೂರು ಮಾಸ್ತರ್ ಹೋಗಿ ಅಲ್ಲೆಲ್ಲ ಇಂದಿರಾ ಗಾಂಧಿಯವ್ರನ್ನ ಭೇಟಿಯಾಗಿ ಭಾಳ ದೊಡ್ಡದಾಗಿರ್ತಕ್ಕಂಥ ಆ ಘಟನೆ ಅವತ್ತಿನ ಮಟ್ಟಕ್ಕೆ ಲಕ್ಕುಂಡಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗೆ ಲಕ್ಕುಂಡಿಯನ್ನು ಪರಿಚಯಿಸಿದವರು ಮಾನ್ಯ ಹೆಬ್ಸೂರು ಮಾಸ್ತರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಅತ್ಯಂತ ಧನ್ಯತಾಭಾವದಿಂದ ಅವ್ರನ್ನ ನೆನಪಿಸ್ಕೊಳ್ಬೇಕಾಗಿದೆ. ಅವ್ರಿಗೆ ಆ ದಿಸೆಯೊಳಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಗೌರವ. ಇವತ್ತೇನು ಲಕ್ಕುಂಡಿ ಉತ್ಖನನ ನಡೆದಿದೆ, ಪ್ರಾಚ್ಯಾವಶೇಷಗಳ ಅನ್ವೇಷಣೆ ನಡೆದಿದೆ, 101 ಗುಡಿಗಳ ಹುಡುಕಾಟ, 101 ಬಾವಿಗಳ ಹುಡುಕಾಟ ನಡೆದಿದೆ. ಇದು ಹೆಬ್ಸೂರು ಮಾಸ್ತರ್ ಆತ್ಮಕ್ಕೆ ಸಂಪೂರ್ಣ ಶಾಂತಿ ತರ್ತದ ಅಂಥೇಳಿ ನಾನು ಭಾವಿಸ್ಕೊತೇನೆ. ಸಮಾಧಾನ, ತೃಪ್ತಿ ಎಲ್ಲ ಸಿಗುತ್ತೆ ನೋಡಿ. ಲಕ್ಕುಂಡಿ ಇಲ್ಲಿ ಆಶ್ಚರ್ಯಕರವಾಗಿರ್ತಕ್ಕಂಥ ಹಲವಾರು ವಿಷಯವು ಹಳ್ಳಿಯೊಳಗೆ ನಾವು ಕಟ್ಟಿ ಮೇಲೆ ಕೂಡ ಮಾತಾಡುವಾಗ, ಹರಟಿಯಲ್ಲಿ ಹೇಳುವಾಗ ಜನರಿಗೆ ಕೆಲವ್ರಿಗೆ ವಿಶ್ವಾಸ ಆಗುತ್ತೆ, ಕೆಲವ್ರಿಗೆ ವಿಶ್ವಾಸ ಆಗೋದಿಲ್ಲ. ಕೆಲವರು ಲಘುವಾಗಿ ತೆಗೆದುಕೊಳ್ತಾರೆ, ಕೆಲವರು ಗಂಭೀರವಾಗಿ ತೆಗೆದುಕೊಂಡು ವಿಚಾರ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಪ್ರತಿ ಮಳೆಗೆ ಆ ಊರೊಳಗೆ ಬಂಗಾರ ಸಿಗ್ತಿತ್ತು, ಮುತ್ತು ಸಿಗ್ತಿದ್ದು, ಹವಳ ಸಿಗ್ತಿದ್ದು, ರತ್ನ ಸಿಗ್ತಿದ್ದು, ಆಶ್ಚರ್ಯಕರವಾಗಿರ್ತಕ್ಕಂಥ ವಸ್ತುಗಳು ಸಿಗ್ತಿದ್ದು. ಪ್ರತಿ ಮಳೆಗೆ ಆ ಊರ ರಸ್ತೆಯೊಳಗೆ ಇವು ಸಿಗ್ತಿದ್ವು. ಅಂದರೆ ಅವತ್ತಿನ ಕಾಲದೊಳಗೆ ಲಕ್ಕುಂಡಿ ತನ್ನ ಗತವೈಭವ ಏನು ಹೊಂದಿತ್ತು, ತನ್ನ ವೈಭವನ್ನೇನು ಹೊಂದಿತ್ತು, ಅವತ್ತಿನ ಸಂದರ್ಭದೊಳಗೆ ಯಾವ ಶ್ರೀಮಂತಿಕೆಯೊಳಗೆ ಇದ್ದಿರ್ಬೋದು. ನಾವು ಹಂಪಿದು ಕೇಳ್ತೀವಿ, ರತ್ನ ಮುತ್ತು ರತ್ನಗಳನ್ನು ಪಾವನಿಂದ ಅಳತೆ ಮಾಡ್ತಿದ್ರು.